ಹಾಯ್ ಎಲ್ಲೋ ಫ್ರೆಂಡ್ಸ್, ಇದು ಬಂದು ಕಸ್ಟಮರ್ ಸ್ಯಾರಿ ನೋಡಿ. ಸ್ಯಾರಿ ಬಂದು ಈ ರೀತಿ ಇದೆ. ಇದಕ್ಕೆ ಆಪೋಸಿಟ್ ಕಲರಲ್ಲಿ ಈ ಕಲರಲ್ಲಿ ಬ್ಲೌಸ್ ಕೊಟ್ಟಿದ್ದೀರಾ ನೋಡಿ. ನಾನು ಈ ರೀತಿ ಪ್ರಿನ್ಸ್ ಕಟ್ನ ಸ್ಟಿಚ್ ಮಾಡಿದ್ದೀನಿ. ಫ್ರೆಂಡ್ಸ್, ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಫಿನಿಶಿಂಗ್ ಆಗಿ ಕಾಣಿಸ್ತಿದೆ ಬ್ಲೌಸ್ ಅಂತ. ಈ ರೀತಿ ಫಿನಿಶಿಂಗ್ ಆಗಿ ನಾನು ಬ್ಲೌಸನ್ನು ಸ್ಟಿಚ್ ಮಾಡಬೇಕಂದ್ರೆ ನಾನು ಯಾವ ಟಿಪ್ಪನ್ನು ಫಾಲೋ ಮಾಡ್ತೀನಿ ಅಂತ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತೀನಿ ನೋಡಿ. ಇದು ಬಂದು ಕ್ಲಾತ್ ಬಂದು ಜಿಗ್ಜ್ಯಾಗ್ ಕ್ಲಾತ್ ಅಂತಾರಲ್ವ, ಆ ರೀತಿ ಬಂದಿದೆ ಕ್ಲಾತು. ಸ್ಯಾರಿನೂ ಅಷ್ಟೇ, ಬ್ಲೌಸು ಅಷ್ಟೇ. ನಾನು ಫಸ್ಟು ಬ್ಲೌಸ್ನ ಕಟಿಂಗ್ ಮಾಡಿದ ನಂತರ ನೆಕ್ಸ್ಟ್ ಮಾಡೋ ಸ್ಟೆಪ್ಪು ಮೈನ್ ಫ್ಯಾಬ್ರಿಕ್ಗೆ ಲೈನಿಂಗನ್ನು ಈ ರೀತಿ ಫ್ಯಾಬ್ರಿಕ್ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊಳ್ಳೋದು. ಈ ರೀತಿ ಅಂಟಿಸ್ಬಿಟ್ಟು ಐರನ್ ಮಾಡ್ಕೊಂಡ್ಬಿಡ್ತೀನಿ. ನಿಮ್ಮ ಹತ್ರ ಐರನ್ ಬಾಕ್ಸ್ ಇದ್ದರೆ ಐರನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಫ್ಯಾಬ್ರಿಕ್ ಗ್ಲೂನ ಅಂಟಿಸ್ಬಿಟ್ಟು ನಿಮ್ಮ ಹ್ಯಾಂಡ್ಸಿಂದನೇ ನೀಟಾಗಿ ಪ್ರೆಸ್ ಮಾಡಿದ್ರೂ ಸಾಕು. ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ರೂ ಕೂಡ ಈ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಅನ್ನೋದು ಸ್ಟಿಕ್ ಆಗಿಬಿಡುತ್ತೆ ನೋಡಿ. ಈ ರೀತಿ ಆದಷ್ಟು ಈ ಗ್ಲೂ ಅನ್ನೋದು ಸ್ಟಿಚ್ಚಿಂಗ್ ಮಾರ್ಜಿನಲ್ಲಿ ನಾವೇನು ಸ್ಟಿಚ್ ಮಾಡ್ತೀವೋ ಮಾರ್ಜಿನ್ಗೆ ಏನು ಒಂದು 1/4 ಇಂಚ್ ಅಥವಾ 1/2 ಇಂಚ್ ಬಿಟ್ಕೊಂಡಿರ್ತೀವೋ ಅಷ್ಟರಲ್ಲೇ ಇರಬೇಕು. ಅದನ್ನು ದಾಟಿ ನೀವು ಒಳಗಡೆಗೆ ಈ ರೀತಿ ಗ್ಲೂನ ಅಂಟಿಸ್ಕೋಬಾರ್ದು, ಯಾಕಂದರೆ ನಿಮಗೆ ಮತ್ತೆ ಅದು ಸ್ಟಿಚ್ ಮಾಡಿದಾಗ ಕಾಣಿಸ್ಬಾರ್ದು. ನಾವಿಲ್ಲಿ ಫ್ಯಾಬ್ರಿಕ್ ಗ್ಲೂನ ಯೂಸ್ ಮಾಡಿಕೊಂಡು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ನ ಸ್ಟಿಕ್ ಮಾಡಿದ್ದೀವಿ ಅಂತ ಯಾರಿಗೂ ಕಾಣಿಸ್ಬಾರ್ದು. ಆ ರೀತಿ ನಾವು ಈ ಗ್ಲೂನ ಸ್ಟಿಕ್ ಮಾಡ್ಕೋಬೇಕು. ಹಾಗೆ ನಾವು ಈ ಗ್ಲೂ ಅನ್ನೋದು ನೀವು ಆ ಮಾರ್ಜಿನಲ್ಲಿ ನೀವು ಸ್ಟಿಕ್ ಮಾಡಲಿಲ್ಲ ಅಂದರೆ, ಅಂಟಿಸ್ಕೊಳ್ಳಿಲ್ಲ ಅಂದರೆ, ಸ್ವಲ್ಪ ಒಳಗಡೆಗೆ ಆ ಥರ ಏನಾದರೂ ಬಂದು ನೀವು ಅಂಟಿಸ್ಕೊಳೋದಾದರೆ ನೀವು ಸ್ಟಿಚ್ಚಿಂಗ್ ಮಾಡಿದ ನಂತರ ನಿಮಗೆ ಕ್ಲಿಯರಾಗಿ ಅದು ಗ್ಲೂ ಹಾಕಿರೋದು ಕಾಣಿಸುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಆದಷ್ಟು ನಾವೇನು ಸ್ಟಿಚ್ಚಿಂಗ್ ಮಾರ್ಜಿನನ್ನು ಬಿಟ್ಕೊಂಡಿರ್ತೀವೋ ಅಷ್ಟರಲ್ಲೇ ನೀವು ಈ ಗ್ಲೂನ ಅಂಟಿಸ್ಕೊಳ್ಬೇಕು. ಫಸ್ಟು ಮೈನ್ ಫ್ಯಾಬ್ರಿಕ್ನ ಈ ರೀತಿ ಪ್ಲೇಸ್ ಮಾಡ್ಕೊತಾ ಇದ್ದೀನಿ. ನೀವು ಮೈನ್ ಫ್ಯಾಬ್ರಿಕ್ನ ಪ್ಲೇಸ್ ಮಾಡುವಾಗ ರೈಟ್ ಸೈಡು ಮತ್ತು ರಾಂಗ್ ಸೈಡ್ ಅಂತ ಚೆಕ್ ಮಾಡ್ಕೋಬೇಕು. ಈ ಲೈನಿಂಗ್ಗೆ ನಾನು ಆದಷ್ಟು ಎಡ್ಜಲ್ಲಿ ನಾನು ಈ ರೀತಿ ಗ್ಲೂನ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪೇಸ್ಟ್ ಮಾಡಿಕೊಂಡು ನೋಡಿ, ನಿಮ್ಮ ಹ್ಯಾಂಡ್ಸಿಂದನೇ ಈ ರೀತಿ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇಲ್ಲ ಐರನ್ ಮಾಡ್ಕೊಳ್ತೀನಿ ಅಂತ ಈಸಿಯಾಗಿ ಐರನ್ ಕೂಡ ಮಾಡ್ಕೋಬೋದು. ಆದರೆ ಐರನ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕಡಿಮೆ ಹೀಟ್ ಇಟ್ಕೊಂಡು ನಾವು ಐರನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಈ ಗ್ಲೂ ಅನ್ನೋದು ನೀವು ಜಾಸ್ತಿ ಐರನ್ ಹೀಟನ್ನು ಜಾಸ್ತಿ ಇಟ್ಕೊಂಡು ಮಾಡಿದ್ರೆ ಫ್ಯಾಬ್ರಿಕ್ ಅನ್ನೋದು ಐರನ್ ಬಾಕ್ಸ್ಗೆ ಸ್ಟಿಕ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಕಡಿಮೆ ಹೀಟನ್ನು ಇಟ್ಕೊಂಡು ನೋಡಿ, ನಾನು ಫಸ್ಟು ಕ್ಲಾತ್ ಮೇಲೆ ಚೆಕ್ ಮಾಡ್ಕೊತಾ ಇದ್ದೀನಿ ಹೀಟ್ ಎಷ್ಟಿದೆ ಅಂತ. ಈ ರೀತಿ ಫಸ್ಟು ಬೇರೆ ಒಂದು ಕ್ಲಾತ್ ಮೇಲೆ ನಾವು ಸ್ವಲ್ಪ ಹೊತ್ತು ಐರನ್ ಮಾಡಿ ಚೆಕ್ ಮಾಡ್ಕೋಬೇಕು. ಆನಂತರ ನಾವು ಈ ಮೈನ್ ಫ್ಯಾಬ್ರಿಕ್ ಮೇಲೆ ಈ ರೀತಿ ಐರನ್ ಮಾಡ್ಕೋಬೇಕು. ನೀವು ಸ್ಟಿಚ್ ಮಾಡಿದ್ರೂ ಕೂಡ ನೀವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿ ಸ್ಟಿಚ್ ಮಾಡಿದ್ರೂ ಕೂಡ ನಿಮಗೆ ಎಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ, ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ಈ ರೀತಿ ನಾವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಈ ರೀತಿ ಎಲ್ಲ ನಾವು ಪೇಸ್ಟ್ ಮಾಡ್ಕೊಂಡಿದ ನಂತರ ಎಕ್ಸೆಸ್ ಇರೋ ಫ್ಯಾಬ್ರಿಕನ್ನ ಕಟ್ ಮಾಡ್ಕೋಬೇಕು. ಈಸಿಯಾಗಿ 5 ಮಿನಿಟ್ಸಲ್ಲೇ ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಈ ರೀತಿ ಜಾಯಿನ್ ಮಾಡಿಬಿಟ್ವಿ. ಇದು ಎಷ್ಟು ಫಿನಿಶಿಂಗ್ ಆಗಿ ನಮಗೆ ಕಾಣಿಸ್ತಿದೆ ಅಂತ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.